ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಈ ದಿನ ನಮ್ಮ ರಾಜ್ಯದ ಒಂಚೂರು ಆ ಕಡೆ ಹೋಗ್ರಿ ಅಣ್ಣ, ಒಂದು ನಿಮಿಷ ಅಣ್ಣ ನೋಡ್ರಿ, ನಾವು ಅವ್ರ ಮೇಲೆ ಈ ದಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವ್ರನ್ನ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿದ್ದು ಅದಕ್ಕೋಸ್ಕರ ಚೆನ್ನೈಯಲ್ಲಿದ್ದರು. ಅಲ್ಲಿ ಹೋಗ್ಬೇಕಂತ ಹೇಳ್ಕೊಂಡಾಗ ತುಂಬ ಜನ ಬರಬಾರ್ದು ಅಂತ ಹೇಳಿದ್ರಿಂದ ನಾನು ಕಾರ್ಯಸಭೆ ಪುರಸಭಾ ಸದಸ್ಯರುಗಳು ಸುಮಾರು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಂದ ಹಿಡಿದು ಎಲ್ಲ ಮುಖಂಡಗಳನ್ನು ಇವತ್ತು ಬಂದು ಅವರು ಆರೋಗ್ಯ ಸುಧಾರಣೆ ಆಗಿರೋದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಡಲಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಿನಲ್ಲಿ NDA ಅಭ್ಯರ್ಥಿಗಳು 28ಕ್ಕೆ 28 ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೂ ಶಕ್ತಿ ಕೊಡಬೇಕು, ಕುಮಾರಣ್ಣವ್ರಿಗೂ ನಮ್ಮ ಮುಖಂಡರುಗಳಿಗೆಲ್ಲರಿಗೂ ಶಕ್ತಿ ಕೊಡಬೇಕಂತೇಳಿ ಅವ್ರನ್ನ ಹಾರೈಸಿ ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ. ನಾನು ಹಾಲಿ ಸಂಸದನಿರ್ಬೋದು, ಪಕ್ಷ ಏನು ತೀರ್ಮಾನ ತಗೊಂಡಿರ್ತೀರೋ ಅದಕ್ಕೆ ನಾನು ಬದ್ಧಾಗಿರ್ತೀನಿ. ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ 7 ತಿಂಗಳುಗಳಿಂದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಂದು ಕಮ್ಯುನಿಟಿನ ಓಲೈಕೆ ಮಾಡೋ ಕೆಲಸ ಮಾಡ್ತಾ ಇದೆ. ಟಿಪ್ಪು ಸುಲ್ತಾನ್ನ ಬ್ಯಾನರ್ ಹಾಕ್ಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ, ಮೊಹಮ್ಮದ್ ಗಜ್ನಿ ಬ್ಯಾನರ್ ಹಾಕ್ಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ, ಕೋಲಾರಲ್ಲಿ ತಲ್ವಾರ್ ಹಾಕ್ಬೇಕಂದ್ರೂ ಪರ್ಮಿಷನ್ ಬೇಕಾಗಿಲ್ಲ, ಶ್ರೀರಾಮಚಂದ್ರರ ಒಂದು ಫ್ಲೆಕ್ಸ್ ಹಾಕ್ಬೇಕಂದ್ರೆ ಮತ್ತೆ ನಾವು ಹಿಂದುತ್ವದ ಫ್ಲಾಗ್ ಕಟ್ಬೇಕಂದ್ರೆ ಇವ್ರ ಪರ್ಮಿಷನ್ ಬೇಕು. ಯಾರು ಇದನ್ನ ತೊಂದರೆ ಕೊಡ್ತಾರೆ ಅವ್ರನ್ನ ಕ್ವಶನ್ ಮಾಡಿದವ್ರ ಮೇಲೆ ಇವತ್ತು ಕೇಸ್ಗಳು ಹಾಕಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಜನ ಎಲ್ಲ ನೋಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿದೆ. ಇವತ್ತು ಇವರು ಪಾಕಿಸ್ತಾನ ಏಜೆಂಟ್ಗಳಂತ ಏನು ನಡ್ಕೊಂತ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ನಮ್ಮ ಬ್ರದರ್ಸು ಮತ್ತೊಂದು ಅಂತ ಹೇಳ್ಕೊಂಡು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಡೋಂಥದ್ದು, ಕುಕ್ಕರ್ ಬಾಂಬ್ ಬಿಡೋಂಥದ್ದು, ಮತ್ತು ಯಾರು ಹನುಮಾನ್ ಚಾಲೀಸ ಹಾಕಿ ಅವ್ರ ಅಂಗಡಿಯಲ್ಲಿ ಕುತ್ಕೊಂಡು ಕೇಳ್ತಾ ಇದ್ರೆ ಅವ್ರ ಮೇಲೆ ಹಲ್ಲೆ ಮಾಡೋಂಥದ್ದು, ಮತ್ತು ಆಟೋ ಚಾಲಕನ ಮನೆ ಮೇಲೆ ಹನುಮಾನ್ ಧ್ವಜ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮನೆ ಮೇಲೆ ಧ್ವಜ ಮಾಡಿ ಹೆಣ್ಮಕ್ಳನ್ನು ಹೊಡೆಯುವಂಥದ್ದು, ಈ ಕೆಲಸ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರ ಬರೋಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನ ಕೊಡಬೇಕು. NDA ಅಭ್ಯರ್ಥಿಗಳು ಓಟ್ ಹಾಕೋದ್ರ ಮುಖಾಂತರ ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸಿ ನರೇಂದ್ರ ಮೋದಿಜಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಇವತ್ತು ಕುಮಾರಣ್ಣವ್ರ ಮನೆ ಹತ್ರ ಬಂದು ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ. ಯಾರೇ ಅಭ್ಯರ್ಥಿ ಆದ್ರೂ NDA ಅಭ್ಯರ್ಥಿ ಪರವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿ ಈಗ ನಾವು ಹೊಡ್ತಾ ಇದ್ದೀವಿ. ಆ ಚರ್ಚೆ ಈಗ ಪಕ್ಷದಲ್ಲಿ JDS ಪಕ್ಷದಲ್ಲಿ ಈಗ GT ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣವರು ಎಲ್ಲ ಪಕ್ಷದ ವರಿಷ್ಠರು ಎಲ್ಲ ಸೇರಿ ತೀರ್ಮಾನ ತಗೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಏನು 3 ಸೀಟ್ ಇದೆ ಆ 3 ಸೀಟಲ್ಲಿ ಯಾರ್ಯಾರನ್ನ ಅಭ್ಯರ್ಥಿಗಳನ್ನು ಹಾಕಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಪಕ್ಷ ಏನು ನಮ್ಗೆ ಆದೇಶ ಕೊಟ್ಟಿದೆ ಆ ಆದೇಶದಂತೆ ನಾವು ಯಾರೇ ಅಭ್ಯರ್ಥಿ ಆಗಿ ಬಂದ್ರೇನು ನಾನೇ ಅಭ್ಯರ್ಥಿ ನಮಗೆ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವರೇ ಅಭ್ಯರ್ಥಿ ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಡೋಂಥ ಕೆಲಸ ನಾವು ಮಾಡಿ. ಸರ್, ಈಗ ಕೋಲಾರ ಭಾಗದಲ್ಲಿ BJP ಅನ್ನೋದು ಬಹಳ ವೀಕ್ ಇತ್ತು ಸರ್. ನೀವು ಬರೋದಕ್ಕೆ ಮುಂಚೆ 7 ಸಲ ಕಾಂಗ್ರೆಸ್ ಗೆದ್ದಿತ್ತು. ಅಂಥ ಜಾಗದಲ್ಲಿ BJPಯನ್ನು ಗೆಲ್ಸಿದ್ರಿ ನೀವು. ನಿಮಗೆ ಸೀಟ್ ಮಿಸ್ ಮಾಡ್ತಿದ್ದಾರೆ, ಏನಾದರೂ ಬೇಜಾರಿದೆ? ಇದ್ರ ಬಗ್ಗೆ ಕೇಳಿದ್ರ ಯಾಕೆ ನನಗೆ ಸೀಟ್ ತಪ್ಪಿದೆ ಅಂತ? ನಾನು ಪಕ್ಷದ ಹೈಕಮಾಂಡಲ್ಲಿ ನಾನು ಮಾತಾಡಿದ್ದೀನಿ. ನಡ್ಡಾಜಿ ಅವರು ಇರ್ಬೋದು, ಅಮಿತ್ ಶಾಜಿ ಅವರು ಮಾತಾಡಿದರು, ನನ್ನ ಸಂತೋಷ್ ಜಿ ಅವರು, ನಮ್ಮ ಯಡಿಯೂರಪ್ಪ ಅವರು ಎಲ್ಲರೂ ಮಾತಾಡಿದರು. ಕಳೆದ ಬಾರಿಗಿನ್ನ ಹೆಚ್ಚಿನ ಮತಗಳ ಅಂತರದಿಂದ ನೀವು ಗೆಲ್ತಾ ಇದ್ರಿ. ನಮ್ಮ ಸರ್ವೆ ರಿಪೋರ್ಟಲ್ಲಿ ಅದಿದೆ. NDA ಮೈತ್ರಿಕೂಟದ ಭಾಗವಾಗಿ ಯಾವ ಕೊಟ್ಟು ಅದೇ ಗೌರವ ಕೊಟ್ಟು ನಾವು ನಡೆಸ್ಕೊಂತೀರಿ ಅಂತ ಹೇಳಿರೋದ್ರಿಂದ ನನ್ನನ್ನು ಸಾಮಾನ್ಯ ಬೆಂಗಳೂರಿನಲ್ಲಿ ಒಂದು ಕಾರ್ಪೊರೇಟರ್ ಆಗಿದ್ದಂಥವನ್ನ ಕರ್ಕೊಂಡೋಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ, ದೇಶ ಭಕ್ತರು, ರಾಮ ಭಕ್ತರು, ನರೇಂದ್ರ ಮೋದಿಜಿ ಭಕ್ತರು
7 ಲಕ್ಷ ಓಟ್ಗಳು ಹಾಕಿ ನನ್ನನ್ನು ಗೆಲ್ಲಿಸಿ ಸಂಸದರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಜನಕ್ಕೆ ಸೇರಬೇಕು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಬಯಸಿದೆ, ಪಕ್ಷ ನನಗೆ ಕೈ ಬಿಡಲ್ಲ, ನಮ್ಮ ಜನನೂ ನಾನು ಕೈ ಬಿಡಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೇ ತಮ್ಮ ರಾಜಕೀಯ ಮುಂದಿನ ಭವಿಷ್ಯ ಇರುತ್ತಾ ಅಥವಾ ಹೇಗೆ? ಕೋಲಾರ ನನ್ನ ಕರ್ಮಭೂಮಿ. ಕೆಲವರು ಯಾರ್ಯಾರೋ ಸುಮ್ಮನೆ ಅವಾಗವಾಗ ಓಟ್ ಬರ್ತಾರೆ. ನಾನು ಹುಟ್ಟಿರ್ತಕ್ಕಂಥ ಜಾಗ ಕೋಲಾರ ಜಿಲ್ಲೆ ಆಗಿರೋದ್ರಿಂದ ನಾನು ಬದುಕಿದ್ರೇನು ಅಲ್ಲೇ, ಸತ್ರೂ ಅಲ್ಲೇ, ನಮ್ಮ ಜನಗಳ ಜೊತೆಲೇ ಇರ್ತೀನಿ. ಎಲ್ಲೇ ಹಿಂದುತ್ವದ ವಿರುದ್ಧವಾಗಿ, ದೇಶದ ವಿರುದ್ಧವಾಗಿ ಯಾರೇ ಮಾತಾಡಿದ್ರೇನು ಅದು ವಿರುದ್ಧ ನಮ್ಮ ಪಕ್ಷದ ಕಾರ್ಯಕರ್ತರು ತೊಂದರೆ ಕೊಡೋಂಥ ಕೆಲಸ ಮಾಡಿದರೆ ಅದನ್ನು ಎದುರಿಸೋಂಥ ಶಕ್ತಿ ಭಗವಂತ ನಮ್ಮ ಮುಖಂಡರುಗಳು ಕೊಟ್ಟಿರೋದ್ರಿಂದ ನಾವು ಅದನ್ನು ಎದುರಿಸ್ತೀವಿ. ನೀವೇನಾದ್ರೂ ಸಜೆಸ್ಟ್ ಮಾಡಿದ್ದೀರಾ ಸರ್, ಇಂಥ ಅಭ್ಯರ್ಥಿ ಕೊಟ್ಟರೆ ಗೆಲುವನ್ನು ಸಾಧಿಸ್ತಾರೆ ಆ ಥರದ್ದು? ಯೋಚನೆ ಮಾಡಿ ಕೊಡಿ, ಗೆಲ್ಸ್ಕೊಬೇಕು. ಗೆಲ್ಲಂತ ಅಭ್ಯರ್ಥಿ ಕೊಟ್ಟರೆ ಅವ್ರೊಂದು 50% ಇದ್ರೆ ಇನ್ನೊಂದು 50% ನಾವು ಎಫರ್ಟ್ ಹಾಕಿ ನಾವು ಗೆಲ್ಲಿಸ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದಿರಿ. ಅವರು ಒಳ್ಳೆ ನಿರ್ಧಾರ ತಗೋತಾರೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ರೀತಿಯಾದಂಥ ಹೆಸರು ಮತ್ತೊಂದು ಹೇಳಿ ನಾನು ಬಂದಿರತಕ್ಕಂಥದ್ದು ಅವ್ರ ಆರೋಗ್ಯ ವಿಚಾರಿಸೋದಕ್ಕೆ. ನಮ್ಮ NDA ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಇದರಿಂದ ನಮ್ಮ ಎಲ್ಲ ಕಾರ್ಯಕರ್ತರ ಒತ್ತಾಯ ಇತ್ತು. ನನಗೂ ಅವರ ಆರೋಗ್ಯ ವಿಚಾರಿಸಬೇಕು ಅಂತೇಳಿ ಇದರಿಂದ ನಿನ್ನೆ ನಾನು ಶಿರ್ಡಿಗೆ ಹೋಗಿದ್ದೆ, ಬಂದು ಅವ್ರ ಪ್ರಸಾದ ಕೊಟ್ಟು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ತಾ ಇದ್ದೀನಿ.